ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಸುಭಾಷ್ ಏಯ್ ಬಾಗಲ್ ತೆಗಿ ಅಂತ ಹೇಳ್ತಿರ್ತಾನೆ. ವಿದ್ಯಾ ಗಾಬರಿ ಆಗ್ತಾ ಇರ್ತಾಳೆ. ಕಿಟಕಿಯಿಂದ ಏಯ್ ಯಾರು ನೀನು, ಬಾಗಲ್ ತೆಗಿ, ನಿನಗೆ ಹೇಳ್ತಾ ಇರೋದು ಬಾಗಲ್ ತೆಗಿ ಅಂತ ಹೇಳ್ತಾ ಬಾಗ್ಲು ಜೋರಾಗಿ ಬಡಿತಾ ಇರ್ತಾನೆ ಸುಭಾಷ. ಯಾರನ್ನ ಕರ್ಕೊಂಡೋಗಿದ್ದು, ತೆಗಿ ಬಾಗ್ಲು ಅಂತಾನೆ ಸುಭಾಷ. ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಅಂತಾಳೆ ವಿದ್ಯಾ. ಏನು ಮಾತಾಡಿದೆ, ಇನ್ನೊಂದ್ಕಿತ ಮಾತಾಡೋ, ಇದು ವಿದ್ಯುನ್ ವಾಯ್ಸ್ ಇದ್ದಂಗೈತಲ್ಲ, ನೀನೇಯ ಆಗಿದ್ರೆ ಅಂತಾನೆ ಸುಭಾಷ. ಹೌದು ನಾನೇಯ, ಮಾವನ್ ಕಾಪಾಡೋದಕ್ಕೆ ನೀನು ಬಂದ್ಬಿಟ್ಟಿದೀಯೇ, ದಿಟ್ವಾಗ್ಲೂ ಕಾಪಾಡ್ಕೊತೀಯೇ ಅಂತಾನೆ ಸುಭಾಷ. ಹಾಗೆ ಆಗುತ್ತೆ, ಏನೇ ಆದರೂ ಸರಿಯೇ, ನಮ್ಮ ಮಾವ ಇನ್ನು ಪ್ರಾಣನ ಕಾಪಾಡ್ಕೊತೀನಿ ತಳೆ ವಿದ್ಯಾ. ನೀನೇನು ರಂಪಾಟ ಮಾಡಿದ್ರೋ ಆಟೆಯ, ಆ ಶಿವರಾಮೇಗೌಡನ್ನ ನನ್ನ ಕೈಯಿಂದ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ತೆಗಿ ಬಾಗ್ಲು, ನೀನು ಹಿಂಗೆ ಹೇಳಿದ್ರೆ ಕೇಳೋಕ್ಕಿಲ್ಲ ಅಂತ ಹೇಳಿ ಸುಭಾಷ ಬಾಗಲ್ನ ತಳ್ತಾ ಇರ್ತಾನೆ. ವಿದ್ಯಾ ಎಷ್ಟೇ ತಳ್ಳಿಡ್ಕೊಂಡ್ರೇನು ತಳ್ಳಿಬಿಡ್ತಾನೆ ಸುಭಾಷ. ಬಾಗಲ್ ತಳ್ಕೊಂಡು ಒಳಗಡೆ ಬಂದು ಸುಭಾಷ ನಿಂತ್ಕೊಂಡು ನೋಡ್ತಿರ್ತಾನೆ. ಮಾವ ಇನ್ನ ಏನು ಮಾಡಬೇಡ, ನಿನ್ನ ಕೈಗೆ ಬೀಳ್ತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಕೈ ಮುಗಿದು ಬೇಡ್ಕೊತಿರ್ತಾಳೆ ವಿದ್ಯಾ. ಏಯ್ ಅಂದ್ಬಿಟ್ಟು ಹಿಡ್ದು ತಳ್ಳಿಬಿಡ್ತಾನೆ ವಿದ್ಯಾನ ಸುಭಾಷ. ಇವನನ್ನ ಸಾಯಿಸಿ ನನ್ನ ಎದೆ ಒಳಗಡೆ ಉರಿತಾ ಇರೋ ಬೆಂಕಿನ ಆರಿಸ್ಕೊತೀನಿ ಹಂಗಂತ ಹೇಳ್ಕೊಂಡು ಸುಭಾಷ ಚಾಕು ತೆಗಿತಾನೆ. ಚಾಕು ನೋಡಿ ವಿದ್ಯಾ ಅಯ್ಯೋ ಅಯ್ಯೋ ಬೇಡ, ನಿಮ್ಮ ದಮ್ಮಯ್ಯ ಅಂತೀನಿ, ಏನು ಮಾಡಬೇಡ ಅವರನ್ನು, ಬಿಡಿ ಮೊದಲು ಅಂತ ಅಂದ್ಕೊಂಡು ಅಂತಿರ್ತಾಳೆ ವಿದ್ಯಾ. ಹಿಡ್ದು ತಳ್ಳಿಬಿಡ್ತಾನೆ ಇನ್ನೊಂದ್ಸಾರಿ ವಿದ್ಯಾನ. ಮುಖದ ಮೇಲಿರೋ ಬಟ್ಟೆ ತೆಗೆದು ಶಿವರಾಮೇಗೌಡ ಇವತ್ತು ಮುಗೀತು ನಿನ್ನ ಕತೆ ಅಂತ ಹೇಳಿ ಕುಚ್ಚೋದಕ್ಕಂತ ಹೋಗ್ತಾನೆ ಚಾಕುಯಿಂದ ಸುಭಾಷ. ಅಷ್ಟೊತ್ತಿಗೆ ಈಶ್ವರಿ ಬಂದು ಚೇರ್ನಿಂದ ತಲೆಗೆ ಹೊಡಿತಾಳೆ. ವಿದ್ಯಾ ಕಿರ್ಚ್ಕೊಂಡು ಬಿಡ್ತಾಳೆ. ಅವ್ವ ಅಂದ್ಕೊಂಡು ಕೆಳಗಡೆ ಬೀಳ್ತಾನೆ ಸುಭಾಷ. ಇತ್ತ ಸ್ಟೋರಿ ನೆನೆಸ್ಕೊತಿರ್ತಾಳೆ ಈಶ್ವರಿ. ಯಾರಾದರೂ ಬಾಗಲ್ ತೆಗೀರಿ ಅಂತ ಬಡ್ಕೊತಿರ್ತಾಳೆ. ಅಲ್ಲಿಗೆ ನರ್ಸ್ ಬಂದು ಬಾಗಲ್ ತೆಗಿತಾಳೆ. ಕದ ತೆಗ್ದಿದ್ದಕ್ಕೆ ಟ್ಯಾಂಕ್ಸ್ ಕಣವ್ವ, ಯಾರೋ ನಾನು ಒಳಗಿರೋದು ನೋಡಿದೆ ಕದ ಹಾಕ್ಕೊಂಡ್ಬಿಟ್ಟಿದ್ರು ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೆನೆಸ್ಕೊತಿರ್ತಾಳೆ ಈಶ್ವರಿ. ಕೆಳಗಡೆ ಬಿದ್ದು ಸುಭಾಷ ಅಮ್ಮ ಅಮ್ಮ ಅಂತಿರ್ತಾನೆ. ನಿಮ್ಮ ಅಮ್ಮನೇ ಕಣ್ಲಾ, ಬೇಡ ಬೇಡ ಪಾಪದ ಕೆಲಸ ಮಾಡಬೇಡ ಅಂತಂದ್ರು, ಏಟ್ಕಿತ ಹೇಳಿದ್ರು ಕೇಳೋಕ್ಕಿಲ್ವಲ್ಲ, ನಿನ್ನ ಕಾಲಿಗೆ ಬಿದ್ದರೂ ಬಿಡೋಕ್ಕಿಲ್ಲ ಅಂತ ಹೇಳ್ತೀಯ. ಈಗ ನಿನ್ನನ್ನು ಎತ್ತೋಳು ಅಡ್ಡ ನಿಂತಿದ್ದೀನಿ, ಮುಟ್ಟೋ ನೋಡೋಣ ಅಂತ ಈಶ್ವರಿ ಹೇಳ್ತಾ, ವಿದ್ಯಾ ಈ ಪಾಪಿ ನಿನ್ಗೇನಾದರೂ ಏಟ್ ಗೀಟ್ ಮಾಡಿದ್ನಾ ಅಂತ ಕೇಳ್ತಾಳೆ. ಇಲ್ಲ ಚಿಕ್ಕತ್ತೆ, ಅಂಥದ್ದೇನೂ ಆಗಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಅಲ್ಲ ವಿದ್ಯಾ, ಈ ಮನೆ ಆಳ ಇಂಥ ಕೆಲಸ ಮಾಡಕ್ಕೆ ಹೊಂಟವನೆ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು? ವಿದ್ಯಾ ನೀನು ಆಸ್ಪತ್ರೆಗೆ ಹೆಂಗೆ ಬಂದೆ ಅಂತಾಳೆ ಈಶ್ವರಿ. ಚಿಕ್ಕತ್ತೆ ಅದು ಅಂತ ತಳ್ಮಳ ಆಗಿದ್ದು, ಮತ್ತೆ ಹಾಸ್ಪಿಟ್ಲಿಗೆ ಬಂದಿದ್ದವರು, ಮತ್ತು ಶಿವರಾಮೇಗೌಡನ್ನ ಇನ್ನೊಂದು ರೂಮ್ಗೆ ಕರ್ಕೊಬಂದು ಬಾಗ್ಲಾಕಿದ್ದು ಅದೆಲ್ಲ ಹೇಳ್ತಿರ್ತಾಳೆ. ಅಷ್ಟೇ ಅಲ್ಲ, ನೀವು ನಿಮ್ಮ ಮಗ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಹೆಂಗೋ ವಿದ್ಯಾ ಕೇಳಿಸ್ಕೊಂಡು ಶಾನೆ ಒಳ್ಳೆ ಕೆಲಸ ಮಾಡಿದೆ, ನಿಲ್ದಿರ ಹೋಗಿದ್ದಿದ್ರೆ ಏನಾಗ್ಬಿಡ್ತಿತ್ತೋ ಅಂತ ಹೇಳ್ತಾಳೆ ಈಶ್ವರಿ. ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಮಾವ ಇನ್ನು ಮೊದಲಿದ್ದಿದ್ದ ಜಾಗಕ್ಕೆ ಮಲಗಿಸ್ಬಿಟ್ಟು ಬರೋಣ ಅಂತ ಹೇಳ್ತಾಳೆ ವಿದ್ಯಾ. ಮಲಗಿಸ್ಬಿಟ್ಟು ಅಲ್ಲೇ ಮಾತಾಡ್ತಿರ್ತಾರೆ ವಿದ್ಯಾನನ್ನು ಈಶ್ವರಿ. ವಿದ್ಯಾ ಅವ್ನು ಗ್ಯಾನ್ಗೆಟ್ಟು ಇಂಥ ಕೆಲಸ ಮಾಡ್ಕೊಂಬಿಟ್ಟವನೇ ಕಣವ್ವ, ನೀನು ಇದನ್ನೇ ಮಾಡಿಕೊಂಡು ಅವನ ಮೇಲೆ ಕೋಪ ಮಾಡ್ಕೋಬೇಡ, ನೀನು ಈ ವಿಚಾರನ ದೊಡ್ಡದು ಮಾಡಿದೆ, ಅವನ್ನ ಕ್ಷಮಿಸಿ ನೀನು ಇಲ್ಲಿಗೆ ಬಿಟ್ಬಿಡವ್ವ ಇದನ್ನು ಅಂತ ಈಶ್ವರಿ ಹೇಳ್ತಾಳೆ. ಯಾರನ್ನು ಕ್ಷಮಿಸೋ ಅಷ್ಟು ದೊಡ್ಡೋಳು ನಾನಲ್ಲ ಚಿಕ್ಕತ್ತೆ, ಆದ್ರೂ ನೀವೇನು ಭಯ ಪಡಬೇಡಿ, ಈ ವಿಚಾರನ ನಾನು ಯಾರಿಗೂ ಹೇಳೋಕ್ಕಿಲ್ಲ. ನಿನ್ನ ಗುಟ್ಟನ್ನ ನಾನು ರಟ್ಟು ಮಾಡಿದೆ ಅನ್ನೋ ಕೋಪದಲ್ಲಿ ನನ್ನ ಮಗನ ವಿಚಾರವ ಎಲ್ಲಿ ಭಯ ಬಿಟ್ಬಿಡ್ತೀಯ ಅಂತ ಭಯಪಟ್ಟಿದ್ದೆ. ಆದರೂ ವಿದ್ಯಾ ನಿಂದು ಶಾನೆ ದೊಡ್ಡ ಮನಸ್ಸು ಅಂತಾಳೆ ಈಶ್ವರಿ. ನಾನು ಈ ವಿಚಾರನ ನಿನ್ನ ಮಗನಿಗೋಸ್ಕರ ಮುಚ್ಚಿಟ್ಟಿಲ್ಲ ಚಿಕ್ಕತ್ತೆ. ಇವತ್ತು ಅವನ್ನ ನಿಮ್ಮ ಮಗ ಅಂತನೂ ನೋಡದೆ ಹೊಡೆದು ಮಾವನಿಗೋಸ್ಕರ ಓಡಾಡಿದ್ರಲ್ಲ, ಅದೊಂದು ಸಾಕು. ಆಮೇಲೆ ಅಪ್ಪಿ ಏನಾದರೂ ನಮ್ಮ ಗೌಡ್ರಿಗೆ ಈ ವಿಚಾರ ಗೊತ್ತಾಯ್ತು ಅಂದರೆ ನಿಮ್ಮ ಮಗನ್ನ ಜೀವ ಸಮೇತ ಉಳ್ಸೋಕ್ಕಿಲ್ಲ. ಅದರಿಂದ ನಾಳಿಕೆ ಅವರು ತೊಂದರೆಗೆ ಸಿಕ್ಕಾಕೊಂಡು ನೋವು ಅನುಭವಿಸೋದು ಬೇಡ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲ ಕಣವ್ವ, ಹಂಗಾಗೋಕ್ಕಿಲ್ಲ, ಏನೇ ಆದ್ರೂ ನನ್ನ ಮಗ ಕೊಲೆಗಾರ ಅನ್ನೋದನ್ನ ತಪ್ಪಿಸಿ ಅವನಿಗೆ ಜೀವದಾನ ಮಾಡಿದ್ಯಾ, ಈ ಋಣನ ನಾನು ಹೆಂಗೆ ತೀರಿಸ್ಲಿ ವಿದ್ಯಾ ಅಂತಾಳೆ ಈಶ್ವರಿ. ತಪ್ಪು ಮಾಡಿರೋ ನಿಮ್ಮ ಮಗನಿಗೆ ನೀವೇ ಶಿಕ್ಷೆ ಕೊಟ್ಟು ತೀರಿಸ್ಬಿಡಿ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಭದ್ರ ಗಾಬರಿಯಾಗಿ ಎದ್ದು ನೀರು ಕುಡಿತಾ ಇರ್ತಾನೆ. ಇಲ್ಲಿ ಗಂಟ ನಾನು ಯಾವತ್ತೂ ಕೆಟ್ಟ ಕನಸೇ ಬಿದ್ದಿಲ್ವಲ್ಲ, ಇವತ್ತೇನೋ ಅಪ್ಪನಿಗೇನೋ ಆಗೋ ಥರ ಕೆಟ್ಟ ಕನಸು ಬಿದ್ದೈತಲ್ಲ, ಯಾಕೋ ಇವತ್ತೊಂಥರ ಮನಸ್ಸಿಗೆಲ್ಲ ತಳಮಳ ಅನ್ನಿಸ್ತೈತಲ್ಲ, ಅಪ್ಪ ದೇವ್ರೆ ಏನಾಗಿರ್ಬೋದು ಅಂತ ಭದ್ರ ಅನ್ಕೊತಿರ್ತಾನೆ. ಇತ್ತ ವಿದ್ಯಾ ಬಂದು ರತ್ನನ ಅವ್ವ ಅಂತ ಎಬ್ಬರಿಸ್ತಿರ್ತಾಳೆ. ನೀನೇ ಸುಸ್ತಾಗಿತ್ತು, ಅದಕ್ಕೆ ನಿದ್ದೆ ಹೆಂಗೆ ಬಂತೋ ಗೊತ್ತಾಗ್ಲಿಲ್ಲ ಅಂತ ರತ್ನ ಹೇಳ್ತಾಳೆ. ಅದು ಸರಿ ಬಾ ಹೋಗೋಣ ಅಂತಾಳೆ ವಿದ್ಯಾ. ಅಲ್ಲ ಕಣೆ ವಿದ್ಯಾ, ಇಲ್ಲಿ ಅಂತಿರ್ತಾಳೆ ರತ್ನ. ಅವ್ವ ಇಲ್ಲಿ ಯಾವ ತೊಂದರೆನೂ ಇಲ್ಲ, ಬಾ ನಾವು ಹೋಗೋಣ ಅಂತ ಕರೀತಾಳೆ. ಅಲ್ವೇ ನೀನು ಇಲ್ಲಿ ಬಂದಿದ್ದು ಯಾಕೆ, ಏನಾಯ್ತು ಅಂತಾಳೆ ರತ್ನ.
ಅವ್ವ ಅದು ಅಂತಾಳೆ ವಿದ್ಯಾ. ಹ್ಞೂ ಏನೇ ಅದು ಅಂತಾಳೆ ರತ್ನ. ಒಟ್ಟು ಮಾತನ್ನ ತಪ್ಪಾಕಿಲ್ಲ ಅನ್ನೋದ್ರನ್ನ ನೆನೆಸ್ಕೊಂತಿರ್ತಾಳೆ ವಿದ್ಯಾ. ಏನು ಇಲ್ಲವ್ವ, ಬೆಳಕರಿತು, ಹಟ್ಟಿಯವರೆಲ್ಲ ಬಂದ್ಬಿಡ್ತಾರೆ, ಬಾ ಹೋಗುವ ಅಂತನ್ಬಿಟ್ಟು ವಿದ್ಯನ್ನು ರತ್ನ ಅಲ್ಲಿಂದ ಹೊರಡ್ತಾರೆ. ಈಶ್ವರಿ, ಯಾಕ್ಲ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ? ಹುಟ್ಟಿದ್ದಾಗಲೇ ಸಾಯಿಸಿಬಿಡ್ಬೇಕಾಗಿತ್ತು ನಿನ್ನ ನಾನು. ಗಿಣಿಗೆ ಹೇಳ್ದಂಗೆ ಬುದ್ಧಿ ಹೇಳ್ದೆ, ಕೈ ಹಿಡ್ದೆ ಕಾಲಿಗೆ ಬೀಳ್ತೀನಿ ಅಂದೆ. ಆದ್ರೂ ನನ್ನ ಮಾತು ನಿನ್ನ ತಲೆಗೆ ಹೋಗ್ಲಿಲ್ವೇ? ಯಾಕ್ಲ ಇಂಥ ಬುದ್ಧಿ ಕಲ್ತ್ಕೊಂಡಿದೀಯಾ? ಯಾಕ್ಲ ಇಂಥ ಕೆಲಸ ಮಾಡ್ತಾ ಇದೀಯಾ ಅಂತ ಈಶ್ವರಿ ಹೇಳ್ತಾಳೆ. ಬೇಕು ಅಂತ ಮಾಡಲಿಲ್ಲಮ್ಮ, ಅದ್ಯಾವುದೋ ನಶೆಗೆ ಹಿಂಗೆಲ್ಲ ಆಗೋಯ್ತು ಅಂತ ಹೇಳ್ತಾನೆ ಸುಭಾಷ. ಏನಂದೆ? ಹುಡ್ತಾ ನಿನಗೆ ಹೊಸ್ದೇನ್ಲ ಅಂದ್ಮ್ಯಾಕೆ ಹೆಂಗೆ ಗೊತ್ತಾಗಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಅದು ಎಣ್ಣೆ ಅಲ್ಲ, ಅದ್ಯಾವುದೋ ಅಂತ ಹೇಳ್ತಾನೆ ಸುಭಾಷ. ಕೆನೆಗೆ ಒಂದು ಬಿಡ್ತಾಳೆ ಈಶ್ವರಿ. ನಿನ್ನ ಜನ್ಮಕ್ಕೆ ದಿನ ದಿನ ಹೊಸ ಚಟ ಕಲ್ತ್ಕೊಂಡ್ಬರ್ತಾ ಇದೆಯಾ ಪಾಪಿ. ಆನೆ ತನ್ನ ತಲೆ ಮೇಲೆ ತಾನೇ ಮಣ್ಣು ಎಳ್ಕೊಳಂಗೆ ಇನ್ನು ಜೀವನನ ನೀನೇ ಸರ್ವನಾಶ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ? ಲೇ ಬುದ್ಧಿಗೇಡು ನನ್ನ ಮಗನೇ, ಕೊಲೆ ಮಾಡಿ ಸುಲಭವಾಗಿ ತಪ್ಪಿಸ್ಕೋಬೇಕು ಅಂತ ಇದೆಯಾ? ನಿನ್ನನ್ನು ಅವರೆಲ್ಲ ಸುಮ್ಮನೆ ಬಿಡ್ತಾರಲ್ಲ? ನಿನ್ನನ್ನು ಎತ್ತಿದ ಕರ್ಮಕ್ಕೆ ಆ 3 ಅಡಿ ಮುಂದೆ ನಿಂತ್ಕೊಂಡು ಕೈ ಮುಗ್ದು ಬೇಡ್ಕೊಳಂಗೆ ಆಗೋಯ್ತು. ಕಾಲ್ಗೊಂದು ಬಿದ್ದಿಲ್ಲ ಕಣ್ಲಾ ಅಂತ ಹೇಳ್ತಾಳೆ ಈಶ್ವರಿ. ನೀನು ಯಾಕಮ್ಮ ಅವಳ್ತವ ಬೇಡ್ಕಂಡೆ ಅಂತ ಸುಭಾಷ ಹೇಳ್ತಾನೆ. ಮಕ್ಕೊಡ್ದ್ಬಿಡ್ತೀನಿ ನೋಡು, ನೀನು ಮಾಡಿರೋ ಇವತ್ತು ಅಲ್ಕ ಕೆಲಸಕ್ಕೆ ನಿನ್ನ ಜೀವನ ಹಾಳಾಗಬಾರ್ದು ಅಂತ. ನಿನ್ನ ಜೀವನ ಉಳಿಸ್ಬೇಕು ಅಂತ ನೋಡಿದೆ, ಅದಕ್ಕೆ ಕಾಡಿ ಬೇಡಿ ಉಳಿಸಿರೋ ಜೀವಕ್ಕೆ ಯಾವತ್ತೂ ಆಪತ್ತು ಬರಬಾರ್ದು. ಅಂದರೆ ನೀನು ಈ ಕ್ಷಣ ಈ ಊರು ಬಿಡಬೇಕು ಅಂತ ಈಶ್ವರಿ ಹೇಳ್ತಾಳೆ. ಏನಮ್ಮ ಹೇಳ್ತಾ ಇದೀಯಾ? ನಾನು ಊರು ಬಿಡಬೇಕೆ ಅಂತ ಸುಭಾಷ ಹೇಳ್ತಾನೆ. ನೋಡು, ನಿನ್ನ ತಲೆ ಉಳಿಸ್ಕೋಬೇಕು ಅಂದರೆ ನಿನ್ನ ತಲೆ ಮಾರಿಸ್ಕೊಂಡು ಊರು ಬಿಡಬೇಕು. ಅದನ್ನು ಬಿಟ್ಟು ಶಿವರಾಮೇಗೌಡನಿಗೆ ಏನೋ ಮಾಡ್ತೀನಿ ಅಂತ ಅಧಿಕ ಪ್ರಸಂಗ ತೋರಿಸ್ದೆ ಅಂತ ಇಟ್ಕೋ, ಎತ್ತು ಮಗ ಅನ್ನೋದು ನೋಡೋಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ನಿಂತು ನೀರಲ್ಲೇ ಊರು ಬಿಡಬೇಕು ಅಂತಂದರೆ ಅದು ಹೆಂಗೆ ಹೋಗೋಕತ್ತದೆ ಅಮ್ಮ? ನಾನು ಹೆಂಗೆ ಜೀವನ ಮಾಡಲಿ ಅಂತಾಳೆ ಸುಭಾಷ. ಅದ್ರ ವ್ಯವಸ್ಥೆಯ ನಾನು ಮಾಡ್ತೀನಿ. ನೀನು ಆಸ್ಪತ್ರೆಯಿಂದ ಕೆಳಕ್ಕೆ ಹೋಗ್ತಿದ್ದಂಗೆ ದುಡ್ಡು ನಿನ್ನ ಅಕೌಂಟ್ಗೆ ಬರ್ತದೆ. ನಿನ್ಗೆ ಹೇಳ್ತಾ ಇದ್ದೀನಿ ಸುಭಾಷ, ಹಟ್ಟಿ ಕಡೆ ತಲೆನೂ ಹಾಕಿ ಮಲಗಬಾರ್ದು. ಇಲ್ಲೆಲ್ಲ ತಣ್ಣಗೆ ಗಂಟ ನೀನು ಕಾಲೇ ಇಡಬಾರ್ದು. ಬರೆದಿಟ್ಕೊಬಿಡು ಸುಭಾಷ, ನೀನು ಇನ್ನೂ ಬದುಕೋ ಆಸೆ ಇದ್ದರೆ ಒಂದು ಕ್ಷಣ ಇಲ್ಲಿ ನಿಂತ್ಕೋಬೇಡ, ಹೊಂಟೋಗು ಅಂತಾಳೆ ಈಶ್ವರಿ. ಆದರೂ ಅಂತಾನೆ ಸುಭಾಷ, ನಿನ್ಗೇನಾದರೂ ಪ್ರಾಣದ ಮೇಲೆ ಆಸೆ ಇದ್ದರೆ ಹೊಂಟೋಗು ಅಂತ ಹೇಳಿ ಕಳಿಸ್ಬಿಡ್ತಾಳೆ ಈಶ್ವರಿ ಸುಭಾಷನ್ನ. ಇತ್ತ ಭದ್ರ ಮತ್ತು ಅವ್ರ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ ವಾರ್ಡ್ ಹತ್ರ. ನರ್ಸು ಒಳಗಡೆಯಿಂದ ಹೊರಗಡೆ ಬರ್ತಾರೆ. ನರ್ಸಮ್ಮ, ಅಪಯ ಹೆಂಗವ್ರೆ ಅಂತಾನೆ ಭದ್ರ. ಅವ್ರಿಗೆ ನೆನ್ಪು ಬಂದೈತೆ ಅಂತಾಳೆ ನರ್ಸು. ಎಲ್ಲರೂ ನೋಡೋದಕ್ಕಂತ ಒಳಗಡೆ ಹೋಗ್ತಾರೆ. ಗೋವಿಂದೇಗೌಡರು ಅಣ್ಣ ಅಂತ ಕರೀತಾರೆ. ನಿಧಾನಕ್ಕೆ ಕಂಡುಬಿಡ್ತಾನೆ ಶಿವರಾಮೇಗೌಡರು. ಶಿವರಾಮ ಅಂತ ಕರೀತಾಳೆ ಅಜ್ಜಮ್ಮ. ಶಿವರಾಮೇಗೌಡರು ಭದ್ರನ ಕೈ ಹಿಡ್ಕೊಂಡವ್ವ, ನನಗೇನು ಆಗೋಕ್ಕಿಲ್ಲ, ನೀನು ಸಮಾಧಾನ ಮಾಡ್ಕೊಳವ್ವ ಅಂತ ಹೇಳ್ತಾರೆ. ಇನ್ಯಾವ ಭಯನೂ ಇಲ್ಲ ಅಪ್ಪಯ್ಯ ಹೊಸಿ ದಿನ ಆಟೆಯ, ಆಮ್ಯಾಕೆ ನೀನು ಸಿಂಹದ ಥರ ಗರ್ಜನೆ ಮಾಡ್ಕೊಂಡು ಓಡಾಡ್ಬೋದು ಅಂತ ಭದ್ರ ಹೇಳ್ತಾನೆ. ಇತ್ತ ವಿದ್ಯಾ ಇತ್ತಿಂದ ಓಡಾಡ್ತಿರ್ತಾಳೆ ಟೆನ್ಷನಲ್ಲಿ. ಕ್ವಾಟ್ಲೆ ಫೋನ್ ಮಾಡ್ತಾನೆ. ಕ್ವಾಟ್ಲೆ ಅಣ್ಣಯ್ಯ, ಈಗ ಮಾವಯ್ಯ ಹೆಂಗವ್ರೆ ಅಂತ ಕೇಳ್ತಾಳೆ ವಿದ್ಯಾ. ಮಾವಯ್ಯನಿಗೆ ಈಗ ತಾನೇ ಪ್ರಜ್ಞೆ ಬಂತು, ಮಾವಯ್ಯನಿಗೆ ಯಾವ ತೊಂದರೆನೂ ಇಲ್ಲ ಅಂತ ಕ್ವಾಟ್ಲೆ ಹೇಳ್ತಾನೆ. ನನಗೀಗ ಸಮಾಧಾನ ಆಯಿತು ಅಣ್ಣಯ್ಯ ಅಂತ ವಿದ್ಯಾ ಹೇಳ್ತಾಳೆ. ನೀವು ಎಲ್ಲಿ ಚಿಂತೆ ಮಾಡ್ಕೊಂಡಿರ್ತೀರಾ ಅಂತಾನೆ ನಿಮಗೆ ಫಸ್ಟ್ ಫೋನ್ ಮಾಡಿದ್ದು ಅದಕ್ಕೆಮ್ಮ. ಇನ್ನು ನೀವು ಮಾವಯ್ಯನ ಬಗ್ಗೆ ಚಿಂತೆ ಮಾಡಬೇಡಿ, ಏನೇ ಇದ್ರೂ ನಾನು ಫೋನ್ ಮಾಡ್ತೀನಿ ಅಂತಾನೆ ಕ್ವಾಟ್ಲೆ. ಸರಿ ಅಣ್ಣಯ್ಯ ಅಂತಾಳೆ ವಿದ್ಯಾ. ಸರಿ ಅದಕ್ಕೆಮ್ಮ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಕ್ವಾಟ್ಲೆ. ಯಾವ್ರೆ, ನನ್ನ ನಂಬಿಕೆನ ನೀನು ಸುಳ್ಳು ಮಾಡಲಿಲ್ಲ, ನಮ್ಮ ಮಾವಯ್ಯನ ಉಳಿಸ್ಕೊಟ್ಬಿಟ್ಟೆ ಅಂತ ಹೇಳಿ ಕೈ ಮುಗಿತಾ ಇರ್ತಾಳೆ ದೇವ್ರಿಗೆ ವಿದ್ಯಾ. ಇತ್ತ ಈಶ್ವರಿ, ಎಂಥ ಮುಟ್ಟಾಳು, ನನ್ನ ಮಗನಿಗೆ ಜನ್ಮ ಕೊಟ್ಬಿಟ್ನೆ. ನಾನು ರಾತ್ರಿ ಹೋಗೋದು ಹೊಸಿ ತಡ ಆಗಿದ್ರುವ ನಿಮ್ಮ ದೊಡ್ಡಪ್ಪನ್ನ ಸಾಯಿಸೇ ಬಿಟ್ಟಿರೋನು ಅಂತ ಈಶ್ವರಿ ಹೇಳ್ತಾಳೆ. ಹೆಂಗೋ ಬಿಟ್ಬಿಡ್ಬೇಕಾಗಿತ್ತು, ಪೀಡೆ ಹೋಗ್ಲಿ ಅಂತ ನೆಮ್ಮದಿಯಾಗಿ ಕಳಿಸ್ಬಿಡೋನು ಅಂತ ಚಿತ್ರ ಹೇಳ್ತಾಳೆ. ಹೂ ಕಣೆ, ಅವನೇನೋ ನೆಮ್ಮದಿಯಾಗಿ ಕಳಿಸ್ಬಿಡೋನು, ಆಮ್ಯಾಕೆ ನಿನ್ನ ತಮ್ಮನ್ನ ಜೈಲಿಗೆ ಹಾಕ್ತಿದ್ರಲ್ಲ, ಆಗ ಜೈಲ್ ಮುಂದೆ ನಿಂತ್ಕೊಂಡು ಬಾಯಿ ಬಡ್ಕೋಬೇಕಾಗಿತ್ತು, ಇಲ್ಲ ಅವನ ಸಮಾಧಿ ಮುಂದೆ ನಿಂತ್ಕೊಂಡು ಗೊಳೋ ಅಂತ ಅಳ್ಬೇಕಾಗಿತ್ತು, ಈಟೆ ಆಯ್ತಿದ್ದಿದ್ದು ಅಂತ ಹೇಳ್ತಾಳೆ ಈಶ್ವರಿ. ಹಂಗ್ಯಾಕೆ ಆಗ್ಬಿಡೋದು ಅಂತಾಳೆ ಚಿತ್ರ. ನೀನು ಸುಮ್ಮನೆ ಇದ್ರೆ ಸರಿ. ಚಿತ್ರ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಮ ದೊಡ್ಡಪ್ಪ ಸಾಮಾನ್ಯದ ಒಂದು ಮನುಷ್ಯ ಅಲ್ಲ, ಅವನೊಬ್ಬ ಮಿನಿಸ್ಟ್ರು ಅನ್ನೋದನ್ನ ಮರೆತು ಮಾತಾಡ್ತಾ ಇದೀಯಾ. ಹಿಂಗೆ ಮಾಡಿದ್ರೆ ಬಿಟ್ಬಿಡ್ತಾರಾ? ಜೀವನ ಪೂರ್ತಿ ಮುದ್ದೆ ಮುರಿಬೇಕಾಯಿತು ಜೈಲಲ್ಲಿ, ಇಲ್ಲಾಂದರೆ ಅವನ ಜೊತೆ ನಮ್ಮನ್ನು ಸೇರಿಸಿ ಗಲ್ಲಿಗೆ ಏರ್ಸಿರೋರು. ಯಾಕೆ ಹೇಳು, ನಮಗೂ ಫೋನ್ ಮಾಡೋ ಅಂತಾನೆ. ಒಂದು ವೇಳೆ ಕೋರ್ಟು ಪೊಲೀಸು ಜೀವ ಸಹಿತ ಬಿಡ್ತು ಅಂತ ಅನ್ಕೋ, ಭದ್ರ ಬಿಟ್ಟನ? ಸಿಗ್ದು ತೋರಣ ಕಟ್ಟಿರೋನು. ಈ ನನ್ನ ಮಗ ಅದೆಷ್ಟು ಚಟಗಳನ್ನ ಕಳ್ತವನು, ಆ ನೆಶೆಯಲ್ಲಿ ಏನೇನು ಮಾಡ್ತವನು ನನಗೊಂದು ಅರ್ಥ ಆಗ್ತಾ ಇಲ್ಲ. ಇವನು ಮುಟ್ಟಾಳ್ತನದಿಂದ ಶಿವರಾಮೇಗೌಡ ಮನೆ ಬಿಟ್ಟು ಕಳಿಸಿದ್ದ, ಈಗ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ತಂದಿಕ್ಕಾಬಿಟ್ನಲ್ಲೇ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ಅವನ್ಯಾಕೆ ಊರು ಬಿಟ್ಟು ಹೋಗ್ಬೇಕು ಅಂತಾಳೆ ಚಿತ್ರ. ಸುಮ್ಮನೆ ಇರ್ತಾಳೆ ಈಶ್ವರಿ. ನಿನ್ನೆ ಕೇಳ್ತಾ ಇರೋದು ಯಾಕವ್ವ ಅಂತ ಕೇಳ್ತಾಳೆ ಚಿತ್ರ. ಯಾಕಂದರೆ ಆ 3 ಅಡಿ ಊರು ಬಿಟ್ಟು ಹೋಗ್ಬೇಕು ಅಂತ ಕಂಡೀಷನ್ ಮಾಡವಳೆ ಅಂತ ಹೇಳ್ತಾಳೆ. ಸ್ಟೋರಿ ಹೇಳ್ತಾಳೆ. ನೀನು ಹೇಳ್ತಾ ಇದ್ದೀಯಾ ವಿದ್ಯಾ ಅಂತ ಕೇಳ್ತಾಳೆ ಈಶ್ವರಿ.
ಹ್ಞೂ ಚಿಕ್ಕತ್ತೆ, ಈ ವಿಚಾರನ ನಾನು ಯಾರಿಗೂ ಹೇಳ್ಬಾರ್ದು ಅಂದರೆ ನಿನ್ನ ಮಗ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕಲ್ವೇ ಅಂತಾಳೆ ವಿದ್ಯಾ. ಇದಕ್ಕೆ ಅವನೇನು ಮಾಡಬೇಕು ಅಂತ ಕೇಳ್ತಾಳೆ ಈಶ್ವರಿ. ಏನಿಲ್ಲ, ನಿಮ್ಮ ಮಗ ಊರು ಬಿಡಬೇಕು ಅಷ್ಟೇ. ಮಂಡ್ಯ ಜಿಲ್ಲೆ ಗಡಿಗೂ ಕಾಲ್ ಮಡಗಬಾರ್ದು. ಹಂಗಿದ್ರೆ ಮಾತ್ರ ನಿಮ್ಮ ಮಗ ಬದುಕ್ತಾನೆ. ಅಪ್ಪಿ ತಪ್ಪಿ ಏನಾದರೂ ನನ್ನ ಮಾತು ಮೀರಿ ಅವನು ಬಂದರೆ ಒಂದು ಕ್ಷಣನೂ ಯೋಚನೆ ಮಾಡದೆ ಮಾವಯ್ಯನ ಕೊಲೆ ಮಾಡೋದಕ್ಕೆ ಬಂದಿದ್ದ ಅನ್ನೋ ಸತ್ಯನ ಎಲ್ರಿಗೂ ಹೇಳ್ಬಿಡ್ತೀನಿ ಅಂತಾಳೆ ವಿದ್ಯಾ. ಅಂಥ ಕೆಲಸ ಮಾತ್ರ ಮಾಡಬೇಡ ವಿದ್ಯಾ. ಅವನಿಗೆ ಪ್ರಜ್ಞೆ ಬರ್ತಿದ್ದಂಗೆಯ ನಾನೇ ಕಳಿಸ್ಬಿಡ್ತೀನಿ. ನೀನು ಮಾತ್ರ ಬಾಯ್ ಬಿಡಬೇಡ, ಆಮೇಲೆ ಭದ್ರ ಪ್ರಾಣನೇ ತೆಗೆದುಬಿಡ್ತಾನೆ ಅಂತಾಳೆ ಈಶ್ವರಿ. ಸತ್ಯನ ಎಷ್ಟು ಬೇಗ ಅರ್ಥ ಮಾಡ್ಕೊಬಿಟ್ರೆ ಚಿಕ್ಕತ್ತೆ ನೀವು. ಪ್ರಾಣದ ಬೆಲೆ ಏನು ಅನ್ನೋದು ನಿಮಗೆ ಅರ್ಥ ಆದಂಗೆ ನಿಮ್ಮ ಮಗನಿಗೂ ಅರ್ಥ ಆಗಬೇಕು ಅಂದರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಪ್ರಾಣ ಯಾರದೇ ಆಗಿರಲಿ, ಒಂದ್ಕಿತ ಪ್ರಾಣ ಹೋದ್ರೆ ವಾಪಸ್ ಬರೋದಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಅರ್ಥ ಆಯ್ತು ವಿದ್ಯಾ, ನೀನು ಹೇಳ್ದಂಗೆ ಅವನು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಇರೋಕ್ಕಿಲ್ಲ. ಇನ್ನು ಮುಂದಕ್ಕೂ ಅವನಿಂದ ಭಾವನ್ಗೆ ಯಾವ ತೊಂದರೆನೂ ಆಗೋಕ್ಕಿಲ್ಲ ಅಂತ ನಾನು ಮಾತು ಕೊಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಯೋಚನೆ ಮಾಡಬೇಡಿ ಚಿಕ್ಕತ್ತೆ, ನೀವು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡ್ರೆ ನಾನು ಯಾವತ್ತೂ ಕೊಟ್ಟ ಮಾತನ್ನ ತಪ್ಪಾಕಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಕೈ ಮುಗಿತಾಳೆ ಈಶ್ವರಿ. ಕೈಯನ್ನು ಇಳಿಸ್ಬಿಟ್ಟು ವಿದ್ಯಾ ಅವ್ರ ಮಾವನ್ನ ಒಂದ್ಸರಿ ನೋಡ್ಬಿಟ್ಟು ಹೊರಟೋಗ್ತಾಳೆ ವಿದ್ಯಾ ಅಲ್ಲಿಂದ, ಆಸ್ಪತ್ರೆಯಿಂದ. ಅವಳು ಯಾವಳವ ಕಂಡೀಷನ್ ಹಾಕೋಕ್ಕೆ? ಅವಳು ಕಂಡೀಷನ್ ಹಾಕ್ಬಿಟ್ರೆ ನಾವು ಕೇಳ್ಬಿಡ್ಬೇಕೆ ಅಂತಾಳೆ ಚಿತ್ರ. ನಿನ್ನೆ ಕಣವ ಕೇಳ್ತಿರೋದು, ಅವಳ ಮಾತನ್ನ ನಾವ್ಯಾಕೆ ಕೇಳಬೇಕು ಅಂತಾಳೆ ಚಿತ್ರ. ಕೇಳಬೇಕು ಕಣೆ, ಇಲ್ಲಾಂದರೆ ನಿನ್ನ ತಮ್ಮ ಜೀವ ಸಹಿತ ಉಳಿಯೋಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಏನಮ್ಮ ನೀನು ಹೇಳ್ತಾ ಇರೋದು ಅಂತಾಳೆ ಚಿತ್ರ. ಹ್ಞೂ ಕಣೆ, ನೆನ್ನೆ ಏನಾದರೂ ಆ 3 ಅಡಿ ಬಂದಿಲ್ಲ ಅಂದಿದ್ರೆ ನಿನ್ನ ತಮ್ಮ ದೊಡ್ಡಪ್ಪನ್ನ ಸಾಯಿಸ್ಬಿಟ್ಟಿರೋನು ಅಂತ ಹೇಳಿ ಈಶ್ವರಿನ ಕೂಡಾಕಿದ್ದು ಮತ್ತು ವಿದ್ಯಾ ಶಿವರಾಮೇಗೌಡ್ರನ್ನ ಬೇರೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದು ಅದನ್ನೆಲ್ಲ ಹೇಳ್ತಿರ್ತಾಳೆ ಚಿತ್ರಾಗೆ ಈಶ್ವರಿ. ಮತ್ತು ಸುಭಾಷ ಕೊಲ್ಲಕ್ಕೆ ಹೋಗಿದ್ದು ಶಿವರಾಮೇಗೌಡ್ರನ್ನ ಚೇರಲ್ಲಿ ಹೊಡೆದಿದ್ದು ಈಶ್ವರಿ, ಅದನ್ನೆಲ್ಲ ಹೇಳ್ತಿರ್ತಾಳೆ ಚಿತ್ರಾಗೆ ಈಶ್ವರಿ. ಅಪ್ಪಿ ತಪ್ಪಿ ಸುಭಾಷ ಊರು ಬಿಟ್ಟು ಹೋಗಿಲ್ಲ ಅಂದರೆ ಅವನ ಬಂಡವಾಳನ ಬಯಲು ಮಾಡ್ತೀನಿ ಅಂತ ಹೇಳವಳೆ. ಅಪ್ಪಿ ತಪ್ಪಿ ಅವಳೇನಾದರೂ ಆ ವಿಷಯನ ಹೇಳ್ಬಿಟ್ರೆ ಭದ್ರ ಬಿಡ್ತಾನೇನೆ. ಈ ಮುಟ್ಟಾಳ ಬದುಕಿರ್ಬೇಕು ಅಂದರೆ ಅವಳು ಹೇಳ್ದಂಗೆ ಇವನು ಕೇಳಬೇಕು ಅಂತ ಈಶ್ವರಿ ಹೇಳ್ತಾಳೆ. ಆದ್ರೂ ಅವಳದು ಚಾನೆ ಅತಿ ಆಯಿತು ಅಂತೇಳಿ ಚಿತ್ರ. ಅತಿ ಆದರೂ ಸಹಿಸ್ಕೋಬೇಕು. ನಿನ್ನ ತಮ್ಮನ್ನ ಎತ್ತ ತಪ್ಪಿಗೆ ಅವಳ ಕಾಲೊಂದು ಹಿಡಿಲಿಲ್ವೇ ನಾನು? ಯಾರು ನನ್ನನ್ನು ನೋಡಿ ಪದಗುಡ್ತಿದ್ರೋ ಅಂಥವ್ರ ಮುಂದೆ ನನ್ನನ್ನು ಬೇಡಂಗೆ ಮಾಡಿಬಿಟ್ಟೆ ಕಣೆ ಅವನು ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.